ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಾನವ ಬಂಧುತ್ವ ವೇದಿಕೆ ಮತ್ತು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ರಾಜ್ಯ ಸಮಿತಿ ಬೆಂಗಳೂರು ಸಹಯೋಗದೊಂದಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ನವರ 133ನೇ ಜನ್ಮದಿನ ಮತ್ತು ಪ್ರೊಫೆಸರ್ ಕೃಷ್ಣಪ್ಪನವರ 86ನೇ ಜನ್ಮದಿನ ಹಾಗೂ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪದಾಧಿಕಾರಿಗಳ ಸಭೆಯು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಭವನ ಮೈತ್ರಿವನ ಅನಗವಾಡಿ ಹರಿಹರದಲ್ಲಿ ನಡೆಯಿತು. ಪ್ರೊಫೆಸರ್ ಬಿ. ಕೃಷ್ಣಪ್ಪ ಇವರ ಸಮಾಧಿಗೆ ಪ್ರೊಫೆಸರ್ ಭಗವಾನ್ ಮತ್ತು ಪದಾಧಿಕಾರಿಗಳು ಪುಷ್ಪ ನಮನ ಸಲ್ಲಿಸಿದರು. ಫಾದರ್ ಜಾರ್ಜ್ ಕೆ. ಎ. ಧರ್ಮಗುರುಗಳು, ಆರೋಗ್ಯ ಮಾತೆಯ ಬಸಲಿಕಾ ಹರಿಹರ ಮತ್ತು ಎಲ್ಲ ಪದಾಧಿಕಾರಿಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಅವರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಅಧ್ಯಕ್ಷ ಮಾತೆಯನ್ನು ಎಂ. ಗುರುಮೂರ್ತಿ ಶಿವಮೊಗ್ಗ, ರಾಜ್ಯ ಸಂಚಾಲಕರು ಡಿಎಸ್ಎಸ್ ಪ್ರೊಫೆಸರ್ ಕೆ. ಎಸ್. ಭಗವಾನ್, ಸಾಹಿತಿಗಳು ಪ್ರಗತಿಪರ ಚಿಂತಕರು ಮೈಸೂರು, ಫಾದರ್ ಜಾರ್ಜ್ ಕೆ. ಎ. ಧರ್ಮಗುರುಗಳು, ಆರೋಗ್ಯ ಮಾತೆಯ ಬಸಲಿಕಾ ಹರಿಹರ ಇವರು ಸಾನ್ನಿಧ್ಯ ವಹಿಸಿದ್ದರು. ಹನುಮಂತಪ್ಪ ಕಾರ್ಗಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಿ. ಎನ್. ಗಂಗಾಧರಪ್ಪ, ವೆಂಕಟೇಶ್ ನಾಗಮಂಗಲ, ರಮೇಶ್ ಎಸ್. ಮಾದರ್, ರತ್ನಮ್ಮ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯ ಸಂಚಾಲಕ ಪಿ. ಜೆ. ಮಹಂತೇಶ್ ಇದ್ದರು. ಕರ್ನಾಟಕ ವಿವಿಧ ಜಿಲ್ಲೆಗಳಿಂದ ಡಿಎಸ್ಎಸ್ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸ್ವಲ್ಪ ಬಂದ ಮಾಡ್ಬೇಡ್ರಿ, ಅಗ್ಲ ಮಾಡ್ರಿ. ಆ ಕಡೆ ಮೇಡಮರೇ ಸ್ವಲ್ಪ ಆ ಕಡೆ ಸೇರಿ ಸ್ವಲ್ಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಬಿ. ಕೃಷ್ಣಪ್ಪನವರಿಗೆ, ಪ್ರೊಫೆಸರ್ ಬಿ. ಕೃಷ್ಣಪ್ಪನವರಿಗೆ, ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ ಜಯಂತಿ ಕಾರ್ಯಕ್ರಮಕ್ಕೆ ಅಂತ ಒಂದು ವಾತಾವರಣವನ್ನ ದಲಿತ ಸಂಘರ್ಷ ಸಮಿತಿಯಲ್ಲಿ ನೀವು ಗಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ದಲಿತ ಸಂಘರ್ಷ ಸಮಿತಿ ಪ್ರಾರಂಭವಾದ್ದರಿಂದ ಇವತ್ತಿನವರೆಗೂ ನಾನು DSS ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲರಿಗೂ ಎಲ್ಲ ಹೋಗಿದ್ದೀನಿ. ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ಕೃಷ್ಣಪ್ಪ ಅವರು ಬಹಳ ಅಪರೂಪ ಅಂತ ನಾನು ಮಾತು ಹೇಳಿದೆ. ಒಂದು ಪಕ್ಷ ನಮ್ಮ ಕೃಷ್ಣಪ್ಪನವರು ಬರದೇ ಇದ್ದಾರೆ. ಇವತ್ತು ಏನು ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹರಡಿದೆಯೋ, ಅವರ ವಿಚಾರಗಳು ಹರಡಿಯೋ, ಈ ಮಟ್ಟದಲ್ಲಿ ಹರಡ್ತಾ ಇದ್ದೀವಿ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ DSS ದಲಿತ ಸಂಘರ್ಷ ಸಮಿತಿ. ನನ್ನನ್ನು ಅವರು ಕಾರ್ಯಕ್ರಮಕ್ಕೆ ಕರಿತಾ ಇದ್ದರಿಂದ ಜೂನ್ 9 ಅನ್ನೋದು ಕರ್ನಾಟಕದ ದಲಿತರ ಪಾಲಿಗೆ ಕೇವಲ ಒಂದು ತಾರೀಖಲ್ಲ, ಕ್ಯಾಲೆಂಡರ್ನಲ್ಲಿ ಸುಮ್ಮನೆ ಹಾದು ಹೋಗುವಂತ ಒಂದು ದಿನ ಅಷ್ಟೇ ಅಲ್ಲ. ಜನ್ಮದಿನವನ್ನ ಜೂನ್ 9ನೇ ತಾರೀಕು ಪ್ರತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತುಂಗಭದ್ರಾ ದಂಡೆ ಹರಿಹರ ಪಟ್ಟಣದಾಗ, ತುಂಗಭದ್ರಾ ದಂಡೆ ಹರಿಹರ ಪಟ್ಟಣದಾಗ ಬಸಪ್ಪ ಚೌಡಮ್ಮರ ಕಂಡದ ಪಿಂಡವು, ಬಸಪ್ಪ ಚೌಡಮ್ಮರ ಕಂಡದ ಪಿಂಡವು ಕಂಡವರಂದು ಕೊಂಡಿಲ್ಲವೋ, ಇದು ಕನ್ನಡದ ಕರಿನೆಲಕ್ಕೆ ಬರ ಪಿಂಡವು. ಕಂಡವರಂದು ಕೊಂಡಿಲ್ಲವೋ, ಇದು ಕನ್ನಡದ ಕರಿನೆಲಕ್ಕೆ ಬರ ಪಿಂಡವು. ಬಡತನದ ಭವನಲ್ಲಿ ಜಾತಿಯ ಉಸಿರಲ್ಲಿ, ಒಂದು ಗಂಧಾಚರಕ್ಕೆ ಬಂದು ಇಲ್ಲೆಂದಾಗ, ಬಂದೆ ಬಿಟ್ಟನು ನಮ್ಮ ಹಿರಿಯಣ್ಣನು, ಸ್ವಾಭಿಮಾನದ ಕಚ್ಚು ಕೃಷ್ಣಪ್ಪನು. ಬಂದೆ ಬಿಟ್ಟನು ನಮ್ಮ ಹಿರಿಯಣ್ಣನು,
ಬುದ್ಧ ರಾಜ್ಯವನ್ನೇ ಬಿಟ್ಟ. ಹಿಂಸೆಯಿಂದ ಏನು ಲಾಭ ಇಲ್ಲ, ಜನರನ್ನ ಕೊಂದು ಹಾಕಿದ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳಿ ಸಾಮ್ರಾಟ್ ಅಶೋಕ ಯುದ್ಧವನ್ನೇ ಬಿಟ್ಟ. ದಲಿತರಿಗೆ ಅಕ್ಷರವನ್ನ ಕಲಿಸಬೇಕು ನಾನು ಅಂತ ಹೇಳಿ ಜ್ಯೋತಿ ಬಾಪ್ಲೆಯವರು ಮನೆಯನ್ನೇ ಬಿಟ್ಟರು. ಈ ದೇಶದಲ್ಲಿರ್ತಕ್ಕಂತಹ